ದಬ್ಬಾಳಿಕೆ ಮೇಲೆ ನಿಂಗಾಪುರ ಗ್ರಾಮದಲ್ಲಿ ವಿಂಡ್ ಫ್ಯಾನ್ ಅಳವಡಿಸಲು ಮುಂದಾದ ರೆನಿವೋ ಕಂಪನಿ. ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದ ಕಂಪನಿಯವರು ಪೊಲೀಸರು ಭೀಮ್ ಘರ್ಜನೆ ಆರೋಪ. ಕುಕನೂರ ತಾಲೂಕಿನ ಸುಮಾರು ಹಳ್ಳಿಗಳಲ್ಲಿ ತಲೆ ಎತ್ತುತ್ತಿರುವ ಖಾಸಗಿ ವಿಂಡ್ ಫ್ಯಾನ್ ಕಂಪನಿಯವರು ಅಮಾಯಕ ರೈತರಿಗೆ ಮೋಸ ಮಾಡ್ತಾ ಇದ್ದು, ರೈತರ ಜಮೀನುಗಳಲ್ಲಿ ವಿಂಡ್ ಫ್ಯಾನ್ ಟ್ರಾನ್ಸ್ಮಿಷನ್ ಲೈನ್ ಕಂಬ ಅಳವಡಿಸಿ ಸೂಕ್ತ ಪರಿಹಾರ ಕೊಡದೆ ಅನ್ಯಾಯ ಮಾಡ್ತಾ ಇದ್ದಾರೆ ಎಂದು ಭೀಮ ಘರ್ಜನೆಯ ರಾಜ್ಯ ಗೌರವ ಅಧ್ಯಕ್ಷ ಬಸವರಾಜ ನಡಲುಮನಿ ಆರೋಪಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕುಕನೂರು ಮತ್ತು ಯಲಬುರ್ಗಾ ತಾಲೂಕಲ್ಲಿ ಸುಮಾರು 5 ರಿಂದ 6 ವರ್ಷಗಳ ಕಾಲ ನಿರಂತರವಾಗಿ ಸೋಲಾರು ವಿದ್ಯುತ್ ಕಂಪನಿ, ವಿಂಡ್ ಫ್ಯಾನ್ ಕಂಪನಿ, ಟವರ್ ಟ್ರಾನ್ಸ್ಮಿಷನ್ ಲೈನ್ ಕಂಪನಿ ಸೇರಿ ಹಲವು ಖಾಸಗಿ ಕಂಪನಿಗಳು ರೈತರ ಜಮೀನಿನಲ್ಲಿ ಅಕ್ರಮವಾಗಿ ಯಾವುದೇ ಪರವಾನಗಿ ಪಡೆಯದೆ ಕರಾರು ಒಪ್ಪಂದವನ್ನು ಕೂಡ ಮಾಡಿಕೊಳ್ಳದೆ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಜಮೀನುಗಳಲ್ಲಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಇದನ್ನ ಕೇಳಲು ಹೋದ ರೈತರ ಮೇಲೆ ಪೊಲೀಸರನ್ನ ಬಿಟ್ಟು ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೆದರಿಸಿ ಬೆದರಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅನ್ಯಾಯಕ್ಕೆ ಒಳಗಾದ ರೈತರಿಗೆ ನ್ಯಾಯ ಒದಗಿಸಬೇಕಾದ ಪೊಲೀಸರೇ ಖಾಸಗಿ ಕಂಪನಿಯವರಿಗೆ ಭದ್ರತೆ ಒದಗಿಸಿ ಅಮಾಯಕರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು. ದಲಿತ ಮುಖಂಡ ಇಂದಿನ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಕ್ಕಂಥ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ. ರಿನ್ಯೂ ಕಂಪ್ನಿ ಬಗ್ಗೆ ಭಾಳಷ್ಟು ರೈತರ ಪರವಾಗಿ ಇರ್ತಕ್ಕಂಥ ವ್ಯವಸ್ಥೆ ಕೆಟ್ಟೋಗಿ ಅಂತ ಅವ್ರು ಹೇಳ್ತಾರೆ. ಯಾರು ಕಂಪ್ನಿಯವರು ಮಾಡ್ತಕ್ಕಂಥ ರೀತಿ ನೋಡಿದಾಗ ಪೊಲೀಸ್ ಇಲಾಖೆ ಕರ್ಕೊಂಡು ಬಂದು ದೌರ್ಜನ್ಯ ಎಸಗಿ ಅವರಿಗೆ ಸೂಕ್ತ ಪರಿಹಾರ ಕೊಡ್ತಾ ಇಲ್ಲ. ಜೊತೆಗೆ ಅವರಿಗೆ ಭಾಳಷ್ಟು ತೊಂದರೆ ಕೊಟ್ಟು ಅವರು RTC ಪ್ರಕಾರ ಪಾನಿ ಒಳಗಿದ್ದರೂ ಕೂಡ ಅವ್ರಿಗೆ ಪರಿಹಾರ ಕೊಡ್ತಾ ಇಲ್ಲ. ಅವ್ರನ್ನ ಪರವಾನಗಿ ತೊಗೊಳ್ತಿಲ್ಲ. ಅವ್ರನ್ನ ರೈತರು ಕೂಡ್ಸಂತಾಗಿಲ್ಲ. ಎಲ್ಲ ತಾವೇ ಬಂದು ಧಮಕಿ ಮಾಡಿ ಅವ್ರಿಗೆ ತೊಂದರೆ ಕೊಟ್ಟು ತಾವು ಮಧ್ಯರಾತ್ರಿ 12 ಗಂಟೆ ಸುಮಾರು ಫ್ಯಾನ್ಗೆ ಲೈನ್ ಹಾಕೋದು ಇರ್ಬೋದು, ಆ ಕೆಲಸ ಇರ್ಬೋದು, ಅವು ಕಾರ್ಮಿಕರು ಹಿಡ್ಕೊಂಡು ಯಾವ ಕಂಪ್ನಿ ಕಾರ್ಮಿಕರು ಇರ್ತಕ್ಕಂಥದ್ದು ಎಲ್ಲರೂ ಸೇರಿಸ್ಕೊಂಡು ಬಂದು ರೈತರಿಗೆ ಮೋಸ ಎಸಕತಕ್ಕಂಥದ್ದು ಭಾಳಷ್ಟು ನಡೀತಾ ಇದೆ ಕಂಪ್ನಿಯಲ್ಲಿ. ಜೊತೆಗೆ ಅದಕ್ಕೆ ಬೆಂಬಲಿಸ್ತಕ್ಕಂಥವ್ರು ಯಾರು? ಪೊಲೀಸ್ ಇಲಾಖೆಯವರು, ವಿವಿಧ ಸಂಘಟನೆಗಳು, ವಿವಿಧ ರೈತರ ಪರ ಇರ್ತಕ್ಕಂಥವ್ರು, ಪ್ರಗತಿಪರ ರೈತರು ಎಲ್ಲರೂ ಸೇರಿ ಮುಂದೆ ಬರ್ತಕ್ಕಂಥ ದಿನಮಾನಗಳಿಗೆ ನಾವೆಲ್ಲರೂ ಸೇರಿ ಈ ಪಾಪ ಇವಾಗ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತಬೇಕಾದ್ರೆ ನಾವು ಇನ್ನೂ ಸಾಕಷ್ಟು ಪ್ರಗತಿಪರ ರೈತರು ಬೇಕು. ಎಲ್ಲರೂ ಸೇರಿಕೊಂಡು ನಾವು ಹೋರಾಟಕ್ಕೆ ಮುಂದೆ ಡಿಸ್ಟರ್ಬ್ಸ್ ಮುಂದೆ ಹೋರಾಟ ಹಮ್ಮಿಕೊಳ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವೆಂಕಟೇಶ್ ಸರ್, ನಾವು ನಿಂಗಾಪುರ ಗ್ರಾಮದವರು. ನಮ್ಮದು ನಿಂಗಾಪುರ ಸೀಮೆದಾಗ ಸರ್ವೆ ನಂಬರ್ 11ರಲ್ಲಿ ನಮ್ಮ ಹೊಲದಾಗ ಕಮ್ಮಿ ಬಂದದ್ದು ಸರ್. ಕಮ್ಮಿ ಅಂತ ಅವರು ನಾವು ಪರಿಹಾರ ಕೇಳೋಕ್ಕೆ ಹೋದಂದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಸರ್ ಕಂಪ್ನಿಯವರು ಪೊಲೀಸರ ಮುಖಾಂತರ ಕರೆಸಿ ಮತ್ತು ತಾವು ದಬ್ಬಾಳಿಕೆ ಮಾಡಿ ನಮ್ಮವ್ರನ್ನ 2 ಅಡಿಯಲ್ಲಿ ಈ ಕಡೆ ಕೈ ಬತ್ತ ಸರ್. ಇಲ್ಲಿ ಕೈ ಬತ್ತಿ ಹಿಂದೆ ಚೂರು ಗಾಯ ಆಗ್ಯಾವ ಸರ್. ಹಿಂದೆ ತುಪ್ಪದ ಮ್ಯಾಗ ಬೆನ್ನ ಮ್ಯಾಗ. ಅದಕ್ಕೆ ನಾವು ಕೇಳಕ್ಕೆ ಬಂದಂದ್ರೆ ಅವರು ಹೌದು, ಇಂಥದ್ದೇ ಒಂದು ಪ್ರಕರಣ ಇತ್ತೀಚೆಗೆ ನಿಂಗಾಪುರ ಗ್ರಾಮದಲ್ಲಿ ನಡೆದಿದ್ದು. ನಿಂಗಾಪುರ ಸೀಮಾದ ಸರ್ವೆ ನಂಬರ್ 11/4ರಲ್ಲಿ 2 ಎಕರೆ 15 ಗುಂಟೆ ಬಸಮ್ಮ ವಿರೂಪಾಕ್ಷಪ್ಪ ಪಾಟೀಲ್ ಅವರ ಜಮೀನಿನಲ್ಲಿ ಅಕ್ರಮವಾಗಿ ಖಾಸಗಿ ಕಂಪನಿಯವರು ಕಾಮಗಾರಿ ನಡೆಯುತ್ತಿದ್ದ ವೇಳೆ ನ್ಯಾಯ ಕೇಳಲು ಹೋದ ರೈತ ಮಹಿಳೆ ಮೇಲೆ ಪೊಲೀಸರು ಮತ್ತು ಖಾಸಗಿ ಕಂಪನಿಯವರು ಹಲ್ಲೆ ಮಾಡಿದ್ದಾರೆ. ಅನ್ಯಾಯಕ್ಕೆ ಒಳಗಾದ ರೈತರಿಗೆ ನ್ಯಾಯ ಒದಗಿಸಲು ಜಿಲ್ಲಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಧ್ಯ ಪ್ರವೇಶಿಸಿ ಖಾಸಗಿ ಕಂಪನಿ ಅವರ ದೌರ್ಜನ್ಯ ನಿಲ್ಲಿಸಿ ನ್ಯಾಯ ಒದಗಿಸಿ ಕೊಡಬೇಕು ಅಂತ ಆಗ್ರಹಿಸಿದರು. 6 ವರ್ಷಗಳಿಂದ ಈ ಅವಳಿ ತಾಲೂಕಿನಲ್ಲಿ ಪವನ್ ವಿದ್ಯುತ್ ಹಾಗೂ ಸೋಲಾರ್ ವಿದ್ಯುತ್ ಹಾಗೂ ವಿದ್ಯುತ್ ಟ್ರಾನ್ಸ್ಮಿಷನ್ ಲೈನ್ ಕಂಪನಿಗಳು ಕೆಲಸ ಮಾಡ್ತಾ ಇರ್ತವೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಟವರ್ ಕಂಪನಿಯವರು ಇರ್ಬೋದು, ಸೋಲಾರ್ ಕಂಪನಿಯವರು ಇರ್ಬೋದು, ಹಾಗೂ ವಿಂಡ್ ಫ್ಯಾನ್ ಪವನ್ ವಿದ್ಯುತ್ ಕಂಪನಿಯವರು ಇರ್ಬೋದು, ರೈತರಿಗೆ ತಮ್ಮದೇ ಕಂಪನಿಯ ಸೂಕ್ತ ಒಂದು ಯಾವುದೇ ಆದೇಶವನ್ನು ಅವರಿಗೆ ತೋರಿಸದೆ, ಅವರ ಗಮನಕ್ಕೆ ತರದೆ, ಅದೇ ರೀತಿ ಮೇಲಿನ ಅಧಿಕಾರಿಗಳಿಲ್ಲ, ಜಿಲ್ಲಾಧಿಕಾರಿಗಳ ಆದೇಶ ಇದೆ, ತಾಲೂಕು ಅಧಿಕಾರಿಗಳ ಆದೇಶ ಇದೆ, ಪೊಲೀಸ್ ಅಧಿಕಾರಿಗಳ ಆದೇಶ ಇದೆ ಅಂತ ಹೇಳಿ ಅವರಿಗೆ ಸರಿಯಾಗಿ ಸೂಕ್ತ ಒಂದು ಯಾವುದೇ ಮಾಹಿತಿಯನ್ನು ಕೊಡದೆ ರೈತರಿಗೆ ಮೋಸ ಮಾಡಿ ಅಕ್ರಮವಾಗಿ ರೈತರ ಜಮೀನಲ್ಲಿ ಪ್ರವೇಶ ಮಾಡಿ ತಮ್ಮ ಒಂದು ಕಾರ್ಯವನ್ನು ಮಾಡೋದು ಈಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿದ್ದಾಗಿದೆ, ನಮಗೆಲ್ಲ ಗೊತ್ತಿರುವ ಹಾಗೆ ವಿಷಯ. ಅದೇ ರೀತಿ ಈಗ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದ್ರೆ, ರೈತರು ಯಾವುದೇ ಒಂದು ರಾಜಕೀಯ ಒಂದು ಹೆಚ್ಚಿನ
ರಾಜಕೀಯ ಇರ್ತಕ್ಕಂಥ ವ್ಯಕ್ತಿ ಇರ್ಬೋದು, ಆಮೇಲೆ ಒಂದು ಪ್ರಶ್ನೆ ಮಾಡುವಂತ ವ್ಯಕ್ತಿ ಅಂತನಿಗೆ ಸುಮಾರು 50ರಿಂದ 50 ಲಕ್ಷದ ದುಡ್ಡು ಕೊಡೋದು, ಆ ಒಂದು ಕೆಲಸ ಮಾಡೋದು. ಆಮೇಲೆ ಯಾವುದೇ ಒಂದು ರೈತರಿಗೆ ಅವ್ರಿಗೆ ಆ ವಿಷಯ ಏನು ಗೊತ್ತಿಲ್ಲ ಅಂತಂದ್ರೆ ಅವ್ರಿಗೆ ಏನಾದ್ರೂ ಮಾಡ್ಕೊಳ್ತಾರ. ಅದೇ ರೀತಿ ಇಲ್ಲಿ ಮೊನ್ನೆ ಒಂದು 21ನೇ ತಾರೀಕಿನ ಅಂದ್ರೆ ಇದೇ 2 ದಿವಸದಿಂದ ನಮ್ಮ ನಿಂಗಾಪುರ ಗ್ರಾಮದ ಒಬ್ಬ ಇದೇ ಒಂದು ಏನಂದ್ರೆ ಗುಳುಗುಳಿಯಿಂದ ಕಳಕಲಿಗೆ ಹೋಗ್ತಕ್ಕಂಥ 400 kV DC ಟ್ರಾನ್ಸ್ಮಿಷನ್ ಲೈನ್ ಕಂಪ್ನಿ ಅಂದ್ರೆ ಖಾಸಗಿ ರಿನವನ್ ಕಂಪ್ನಿ ಏನ್ ಮಾಡ್ತಕ್ಕಂದ್ರೆ ವರ್ಕ್ ಮಾಡ್ತಾ ಇದೆ. ಆ ವರ್ಕು ಈ ನಮ್ಮ ಒಂದು ಪಕ್ಕದ ಈ ಊರಾದಂತ ನಿಂಗಾಪುರ ರೈತ ಮಹಿಳೆ ಇವರು ಬಸಮ್ಮ ಗಂಡ ವಿಪಾಕ್ಷ ಇವರ ಜಮೀನಲ್ಲಿ ಅದು ಕಂಬದ ಒಂದು ಕಾಮಗಾರಿ ಪ್ರಾರಂಭ ಮಾಡ್ಯಾರ. ಅಲ್ಲಿ ಈ ರೈತರು ಅವ್ರನ್ನ ಪ್ರಶ್ನೆ ಮಾಡಿದ್ರ ಅವರಿಗೆ ಸರಿಯಾದ ಒಂದು ಯಾವುದೇ ಆದೇಶ ಕಾಪಿನೂ ಕೊಟ್ಟಿಲ್ಲ, ಒಪ್ಪಿಗೆ ಪಡೆದಿಲ್ಲ. ಅದೇ ರೀತಿ ಒಪ್ಪಿಗೆ ಪಡೆಯದೇ ಅವ್ರಿಗೆ ಅಕ್ರಮವಾಗಿ ಕಂಪ್ನಿಯವರು ಅಲ್ಲಿ ಪ್ರವೇಶ ಮಾಡಿ ಕಾಮಗಾರಿ ಪ್ರಾರಂಭ ಮಾಡಿದ. ಅವರು ಇವ್ರು ಪ್ರಶ್ನೆ ಮಾಡಕ್ ಹೋದ್ರ ನಿಮ್ದು ಏನಿಲ್ಲ, ನಾವೆಲ್ಲ ಸರ್ಕಾರದ ಆದೇಶ ಐತಿ, DC ಅವರ ಆದೇಶ ಐತಿ ಅಂತ ಹೇಳಿ ಅವ್ರನ್ನ ದಬ್ಬಾಳಿಕೆಯಿಂದ ಕಾರ್ಮಿಕರ ಜೊತೆ ಕೂತ್ಕೊಂಡು ಅವ್ರನ್ನೆಲ್ಲ ಆ ಕಡೆ ಎಳೆದಾಡಿ ಎತ್ತಿ ಆ ಕಡೆ ಸರಿಸಿ ಕೆಲಸ ಮಾಡಿದ. ಅದೇ ರೀತಿ ಹೆಚ್ಚಿನ ಮಾಹಿತಿಗೆ ಪೊಲೀಸ್ ಇಲಾಖೆಯನ್ನು ಕರೆಸಿ ಅವ್ರ ಸಮ್ಮುಖದಲ್ಲೇ ಇವರಿಗೆ ಅವ್ರನ್ನ ಬಡಿಯೋದ್ರ ಮುಖಾಂತರ ದೌರ್ಜನ್ಯ ಮಾಡಿದ್ದು. ಆಲ್ರೆಡಿ ಇದು ಈ ಸ್ಥಳೀಯ ಒಂದು ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಆಗಿದೆ. ಆ ಒಂದು ಕಾಪಿ FIR ಕಾಪಿ ನಮ್ಮಲ್ಲಿ ಇದೆ, ಅದನ್ನು ತಮ್ಮ ಮಾಹಿತಿ ನಾವು ಕೊಡ್ತೀವಿ. ಅದೇ ರೀತಿ ಇಂಥ ಒಂದು ಘಟನೆ ಆತಂದ್ರ ನಾಳೆ ಮುಂದಿನ ಒಂದು ರೈತರ ಭವಿಷ್ಯ ಹೆಂಗ? ಯಾಕಂದ್ರೆ ಈ ದೇಶದಲ್ಲಿ ರೈತ ಒಬ್ಬ ಬೆನ್ನೆಲುಬು, ಆದ್ರೆ ರೈತನ ಬೆನ್ನೆಲುಬು ಒಂದು ಸಂಗತಿ ಆತಂದ್ರ ಮುಂದಿನ ಒಂದು ದಿನಮಾನಗಳ ರೈತರ ಬದುಕು ಹೆಂಗಪ್ಪ? ಅದಕ್ಕ ಇದನ್ನ ನಾವು ಬಹಳ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ರೈತ ಸಂಘದ ಇರ್ಬೋದು, ಬೇರೆ ವಿವಿಧ ಸಂಘಟನೆ, ಕನ್ನಡ ಪರ ಸಂಘಟನೆ ಎಲ್ಲರೂ ರೈತರು ಕೂಡಿ ಇದನ್ನ ವಿಚಾರ ಮಾಡುವ ಸಂಗತಿ ಆಗೈತೆ. ಅದೇ ರೀತಿ ಈ ಕುರಿತು ನಿಂಗಾಪುರದ ಬಸಮ್ಮ ಪಾಟೀಲ್ ಅವರ ಮಗ ಮಾತನಾಡಿ, ರೆನ್ಯೂ ಟವರ್ ಕಂಪನಿಯವರು ದಿನಾಂಕ 21/11/2025 ನಮ್ಮ ಜಮೀನಿಗೆ ಅಕ್ರಮ ಪ್ರವೇಶ ಮಾಡಿ ಬಲವಂತವಾಗಿ ಕಾರ್ಮಿಕರ ಗುಂಪು ಕಟ್ಕೊಂಡು ಬಂದು ನಮ್ಮ ಪರವಾನಗಿ ಪಡೆಯದೆ ವಿದ್ಯುತ್ ಕಂಬ ನಿರ್ಮಾಣ ಮಾಡಲು ಯತ್ನಿಸಿದ್ರು. ಇದನ್ನ ವಿರೋಧಿಸಿದ ನಮ್ಮ ತಾಯಿ ನಮಗೆ ಪರಿಹಾರ ಕೊಡದೆ ಹಾಗೂ ಒಪ್ಪಂದವನ್ನ ಮಾಡಿಕೊಳ್ಳದೆ ಇರುವುದನ್ನ ವಿರೋಧಿಸಿದಕ್ಕಾಗಿ ನಮ್ಮ ತಾಯಿಯವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರ ಮೇಲೆ ಹಲ್ಲೆ ಮಾಡಿದ್ದಕ್ಕಾಗಿ ಕಂಪನಿಯ 3 ಜನಗಳ ಮೇಲೆ ದೂರನ್ನ ಕೊಟ್ಟಿದ್ದೇವೆ. ನಮಗೆ ಸೂಕ್ತ ಭದ್ರತೆ ಒದಗಿಸಿ ಸಮರ್ಪಕ ಪರಿಹಾರ ಒದಗಿಸಿ ನ್ಯಾಯ ಕೊಡಿಸಬೇಕು ಅಂತ ಮಾಧ್ಯಮದ ಮುಂದೆ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಕಂಬ ಬಂದ ಸರ್ ಸಲ ಅವ್ರು ನಮ್ಗೆ ಮೊದಲಿಗೆಲ್ಲ ನೋಟಿಸ್ ಕಳ್ಸ್ಯಾರ ಸರ್, ನಿಮ್ಮ ಕಂಬ ಪೊಲೀಸ್ಗಳನ್ನ ನೋಟಿಸ್ ಕಳ್ಸಿಲ್ಲ ಸರ್. ಅವರು ನಮ್ಗೆ ಆಗ ಕೆಲಸ ಮಾಡಕ್ ಬಂದ ಸರ್. ನಮ್ಮ ಪರಿಹಾರ ಕೊಟ್ಟು ನೀವು ಕೆಲಸ ಮಾಡ್ರಿ ಹೆಂಗಂತ ನೀವು ಪ್ರಶ್ನೆ ಮಾಡಿ ಕೆಲಸ ತಂದಿರಿ ಸರ್. 1 ತಿಂಗಳಿಂದ ಅವರು ನಮ್ಗೆ ಹಂಗ ಹಿಂಸೆ ಕೊಟ್ಟರು ಸರ್. ಅವ್ರ ಕಾರ್ ಕುಂತು ಮೊನ್ನೆ 21ನೇ ತಾರೀಕಿಗೆ ಯಾರು ಪೊಲೀಸ್ ವ್ಯಾನ್ ಬಂತು ಸರ್. ಫಸ್ಟ್ಗೆ ಅವ್ರು ಬಂದು ವಿನ್ನರ್ ಬಂದು ನಮ್ಗೆ ಅಲ್ಲೇ ಅಲ್ಲಿಗೆ ದಾರಿ ಕುಂತಾರೆ ನಮ್ಮ ಅವ್ರನ್ನ ನಮ್ಗೆ ಹೇಳ್ಬೋದು ಇದು ಮಾಡಿ ಆಮ್ಯಾಗ ಬಿಡ್ತಾರೆ. ಆಮೇಲೆ ಪೊಲೀಸರು ಬಂದಾಗ ಅಲ್ಲಿ ಟವರ್ ಮುತ್ತಕ ಅಲ್ಲಿ ಅವರು ಇನ್ನೊಬ್ರು ಅವರು ಬಡ್ದು ಸರ್, ನಮ್ಮನ್ನ ಬಡ್ದು ಕುಂತಾಗ ಜಗಳ ಆಗ್ತದೆ ಸರ್. ಪೊಲೀಸರು ಎಲ್ಲ ನೀವು ಇದು ಮಾಡಿಬೇಡ ಅಂತೇಳಿ ನಮ್ಮ ಆಕೆ ಮುಂದೆ ಇದು ಮಾಡಿ ಸರ್. ಈಗ ನಿಂಗಾಪುರ ಎಲ್ಲರೂ ಕೊಟ್ಟದ ನಿಮ್ಗೆ ಪ್ರಶ್ನೆ ಆಗೈತೆ ಅಲ್ಲ, ಉಳಿದಾಗ ಬೇರೆ ಕೊಟ್ರ ಪರಿಹಾರ? ಈಗ ಒಂದ ಊರಾಗ ಒಂದೈತಿ. ಹಾ ನಿಮ್ಗೆ ರೈತರಿಗೆ 5 ಲಕ್ಷ 6 ಲಕ್ಷ ಕೊಡುವಂತ ಕಂಪನಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಆ ಪೊಲೀಸ್ ಇಲಾಖೆ ತಗೊಂಡು ದೌರ್ಜನ್ಯ ಮಾಡ್ತಾರೆ. ಅವರು ಪೊಲೀಸ್ ಇಲಾಖೆ ಅವ್ರದೇ ಅವತ್ತು ಕೊಡ್ತಾರೆ, ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಈಗ ನೋಟಿಸ್ ಕೊಟ್ಟ ಮೇಲೆ ಪರಿಹಾರ ಕೊಡಬೇಕು. ಅಲ್ಲ, ನೋಟಿಸ್ ಪೊಲೀಸ್ ಇಲಾಖೆ ಇವರ ಕಂಪ್ನಿಯವ್ರು ಕೊಟ್ಟಿರ್ಬೇಕು. ಈ ಸಂದರ್ಭದಲ್ಲಿ ಭೀಮಗರ್ಜನೆ ಜಿಲ್ಲಾಧ್ಯಕ್ಷ ಹನುಮಂತಪ್ಪ ಕಡಿಮನಿ, ಜಿಲ್ಲಾ ಗೌರವ ಅಧ್ಯಕ್ಷ ಶಿವಪ್ಪ ಭಂಡಾರಿ, ದಲಿತ ಮುಖಂಡ MD ಗಾಳೆಪ್ಪ, ಭೀಮ್ ಆರ್ಮಿ ಲೋಹಿತ್ ಹಿರೇಮನಿ, ರೈತರು ಆದ ಸಿದ್ಲಿಂಗ ನಿಟ್ಟಾಲಿ, ಬಸಮ್ಮ ಪಾಟೀಲ್, ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಪಂಚಯ್ಯ ಹಿರೇಮಠ್, ಕೊಪ್ಪಳ.